ನಮಸ್ಕಾರ, ನಾನು ನಾಗರಾಜ್ ಶೇಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಈಗಾಗಲೇ ಕುಮಟಾ ತಾಲೂಕಿನಿಂದ ನಾವು ಇವಾಗಲೇ ಬೊಬ್ರು ಲಿಂಗೇಶ್ವರ ಎಂಬುವಂಥ ಒಂದು ನಾಟಕ ಕಂಪ್ನಿಗೆ ಭೇಟಿಯಾಗೋಕ್ಕೆ ಬಂದಿದ್ದೀವಿ. ಯಾಕಂದರೆ ಅವರ ಒಂದು ಕೃಷ್ಣ ಎಚ್ ಪಟಗಾರ ಇವರ ಒಂದು ಸಾರಥ್ಯದಲ್ಲಿ ಈ ಒಂದು ಹೊಸ ಪ್ರಯತ್ನವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಹೊಸ ಎಲ್ಲ ಹಳೆಯ ಅನುಭವ ಇದ್ದವರಂತೆ ನಾಟಕ ಮಾಡುವಂತಾರೆ, ಯಾರಿಗೂ ಕಲಿಸಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಒಂದು ತಂಡವನ್ನು ಒಂದು ಮಿಲನ ಮಾಡಿ ಈ ಒಂದು ಬೊಬ್ರು ಲಿಂಗೇಶ್ವರ ಅನ್ನುವಂತಹ ಒಂದು ಹೊಸದಾಗಿ ತಂಡವನ್ನು ಕಟ್ಟಿದ್ದಾರೆ. ಅವರಿಗೆ ಹೆಚ್ಚಿನದಾಗಿ ಪ್ರೋತ್ಸಾಹವನ್ನು ನೀಡಿ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ದೊಡ್ಡ ಮಟ್ಟದ ವೇದಿಕೆಯನ್ನು ಕಲ್ಪಿಸಿ ಕೊಡಬೇಕು. ಯಾಕಂತ ಕೇಳಿದರೆ ಅವರು ಕೂಡ ಹಳೆಯ ಒಂದು 40 ವರ್ಷ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ಬಾಕಿ 10 ಹಲವು ಒಂದು ಇದರಲ್ಲಿ ಕೂಡ ಸಾಮಾಜಿಕ ಜಾಲತಾಣಗಳಿಗೂ ಕೂಡ ಒಂದು ಸೇವೆಯನ್ನು ಕೊಟ್ಟಂಥ ಬಹಳಷ್ಟು ಒಂದು ಕಲಾವಿದರಿದ್ದಾರೆ. ಅದನ್ನು ಹಾಡಿ ಬೆಳೆಸಬೇಕಾದಂಥ ಕರ್ತವ್ಯ ಈಗಾಗಲೇ ಪ್ರತಿಯೊಬ್ಬರು ಕನ್ನಡಿಗರದು ಮತ್ತು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಾಗಿರ್ಬೋದು, ತಾಲೂಕಾ ವ್ಯಾಪ್ತಿಯಲ್ಲಾಗಿ ಎಲ್ಲರದು ಒಂದು ಹೊಣೆಯಾಗಿರ್ತದೆ. ಮತ್ತೇನಂತ ಕೇಳಿದ್ರೆ ಈಗಾಗಲೇ ಕಲೆಗೆ ಯಾವುದೇ ರೀತಿಯಾದ ಕೊರತೆ ಇಲ್ಲ. ಯಾಕಂತ ಕೇಳಿದರೆ ವಿಭಿನ್ನ ಯಾವ ಒಂದು ಕಳೆಗೂ ಪಾತ್ರವನ್ನು ತುಂಬಿ ಜೀವ ತರುವಂತಹ ಒಂದು ತಾಕತ್ತು ಅವರಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರನ್ನ ತಾವು ಈಗ ನೋಡ್ಬೋದು. ಮತ್ತೇನಂದರೆ ಅವರಿಗೆ ಹೆಚ್ಚಿನದಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ವೇದಿಕೆಯನ್ನು ಕಲ್ಪಿಸಿಕೊಡಬೇಕು. ಮತ್ತು ಏನಂದರೆ ಅವರಿಗೆ ದೇವರು ಕೂಡ ಆಶೀರ್ವಾದ ಮಾಡಿ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಆರೋಗ್ಯದಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಕೊರತೆ ಆಗದಂಗೆ ಈ ಒಂದು ದೇವಿಯನ್ನು ಕಾಪಾಡಬೇಕು. ಅವರಿಗೆ ಒಂದು 100 ವರ್ಷಗಳ ಆಯುಸ್ಸನ್ನು ಕೂಡ ಕೊಟ್ಟು ದೇವರು ಒಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಈ ಕೃಷ್ಣ ಪಟಗಾರ ಅವರೇ, ಈಗಾಗಲೇ ನಿಮ್ಮ ಒಂದು ತಂಡದಲ್ಲಿ ಎಷ್ಟು ಜನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ? ಈಗಾಗಲೇ ನೀವು ಹೊಸದಾಗಿ ತಂಡವನ್ನು ಇದು ಮಾಡಿದ್ರಲ್ವ, ನೀವು ಎಷ್ಟು ಜನರನ್ನು ಸೇರ್ಪಡೆ ಮಾಡ್ಕೊಂಡಿದ್ದೀರಿ ತಾವು? ನಮ್ಮದು ಶ್ರೀ ಬೊಬ್ರು ಲಿಂಗೇಶ್ವರ ಗೆಳೆಯರ ಬಳಗ ದೇವಗುಂಡಿ ಕುಮಟಾ. ಈಗಾಗಲೇ ನಾವು ಇಲ್ಲಿ ಇರುವವರೆಲ್ಲ ನಮ್ಮ ಆತ್ಮೀಯ ಜನ. ಈ ವಿನಾಯಕ ಮತ್ತು ಇವರಂತೂ ದಿಗ್ವಿಜರು. ಈ ಕೃಷ್ಣ ಇವರೆಲ್ಲ ಯಾವ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಕೃಷ್ಣ ಪಟಗಾರ ಮಾಸೂರು ಯಾವ ಪಾತ್ರಕ್ಕೆ ಜೀವ ತಂದವರು. ಹಲವಾರು ಕಲಾವಿದರು ಅವರವ್ರದ್ದೇ ಆದ ಒಂದು ವಿಶೇಷತೆ ಬೆಳೆಸ್ಕೊಂಡವರು. ಯಾವ ನಿರ್ಜೀವ ಪಾತ್ರಕ್ಕೂ ಕೊಟ್ಟರು ಮಾಡುವಂಥ ಪಾತ್ರಧಾರಿಗಳು ಎಲ್ಲರೂ ಇದ್ದಾರೆ. ಆಯಿತು, ಈಗಾಗಲೇ ಮುಂದಿನ ದಿನಗಳಲ್ಲಿ ಈಗಾಗಲೇ ನೀವು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ರಾಜ್ಯ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಮಗೆ ಒಂದು ವೇದಿಕೆ, ದೊಡ್ಡ ಮಟ್ಟ ವೇದಿಕೆ ಕೊಟ್ಟರೆ ನೀವು ಹೋಗೋಕ್ಕೆ ಇದು ಮಾಡ್ತೀರಾ? ಇವ್ರದ್ದನ್ನು ಇವ್ರು ಮಾತಾಡ್ತಾರೆ. ನೀವು ಮಾತಾಡಿ ಸ್ವಲ್ಪ. ನಿಮ್ಮ ಚಾನಲ್ಗೆ ನಮಸ್ತೆ. ನಮ್ಮ ತಂಡ ಇವತ್ತಿನ ದಿನ ಇಲ್ಲಿ ಶ್ರೀ ದೇವರ ಒಂದು ನಗರದಿಂದ ಬೊಬ್ರು ಲಿಂಗೇಶ್ವರ ನಾಟ್ಯ ಸಂಘ ದೇವಗುಂಡಿ ಕುಮಟಾ ಅಂತ ನಾವು ಎಲ್ಲ ಹೊರಗಡೆ ಕಲಾವಿದರನ್ನು ಸೇರಿಕೊಂಡು ಇವತ್ತೊಂದು ತಂಡವನ್ನು ರಚನೆ ಮಾಡಿಕೊಂಡು ಇಲ್ಲೊಂದು ನಾಟಕವನ್ನು ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ನೆರೆದಂಥ ಎಲ್ಲ ಕಲಾವಿದರು ಬಹಳ ವರ್ಷದಿಂದ ನಾಟಕದಲ್ಲಿ ಪಾತ್ರವನ್ನು ನಿರ್ವಹಿಸಿ ಹೆಸರನ್ನು ಪಡೆದಂಥ ಎಲ್ಲ ಕಲಾವಿದರು ಇಲ್ಲಿದ್ದಾರೆ. ಕನಿಷ್ಠ ಈಗ ನನ್ನ ವೈಯಕ್ತಿಕ ನಾನು ಹೇಳಬೇಕು ಅಂತಂದರೆ, ನಾನು ಕನಿಷ್ಠ 2,500-3 ಸಾವಿರ ನಾಟಕದಲ್ಲಿ ಕಥಾನಾಯಕನ ಪಾತ್ರವನ್ನು ಮಾಡಿ ಬಂದವು. ಈಗ ನನಗೆ ವಯಸ್ಸು 50. ನಾನು 18 ವರ್ಷದಲ್ಲಿ ಬಣ್ಣ ಹಚ್ಚಿದವನು. ಹಾಗಾಗಿ ಈ ನಾಟಕ ಉಳಿಬೇಕು, ಬೆಳಿಬೇಕು, ಇದು ಮುಂದಿನ ಪೀಳಿಗೆಗೆ ಇದು ಅನುಗುಣ ಆಗಬೇಕು ಅಂತ ನಮ್ಮ ಉದ್ದೇಶ. ನಾಗರಾಜ್ ಶೇಟ್ ಅಂತ. ನಾನು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಯೂಟ್ಯೂಬ್ ವಾಹಿನಿಯ ಮುಖಾಂತರ ಈಗಾಗಲೇ ವಿನಾಯಕ ಅಂಕೋಲ ಅವರನ್ನು ಈಗಾಗಲೇ ನಮ್ಮದು ಈಗ ಬೊಬ್ರು ಲಿಂಗೇಶ್ವರ ಒಂದು ಗೆಳೆಯರ ಬಳಗ ಏನಿದೆ ಅವರು ಕೂಡ ಮೇರು ಕಲಾವಿದರಾಗಿದ್ದಾರೆ. ಮತ್ತು ಅವರು ಕೂಡ ತಮ್ಮ ಈ ಒಂದು ನಾಟಕದ ಈ ಮೊದಲನೇ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಮತ್ತೇನಂದ್ರೆ ಹಳೆಯ ಪ್ರಯತ್ನವನ್ನು, ಹಳೆಯ ಅನುಭವವನ್ನು ನಮ್ಮ ಮುಂದೆ ವೇದಿಕೆ ಮುಂದೆ ಒಂದು ಹಂಚಿಕೊಳ್ತಾ ಇದ್ದಾರೆ. ಸ್ವಲ್ಪ ನಿಮ್ಮ ಅನುಭವವನ್ನು ಹೇಳಿ. ಪ್ರಥಮವಾಗಿ ಹೇಳಬೇಕಂತಂದರೆ, ಇಲ್ಲಿ ನಮಗೆ ಪಾತ್ರ ಸಿಗ್ತದೆ ಇದೇ ಮೊದಲ ಸಲ. ಅದರಲ್ಲೂ ನಾನೀಗ ನಮ್ಮ ಕೃಷ್ಣ ಪಟಗಾರ ಸಾರಥ್ಯದಲ್ಲಿ ನಮ್ಮದು ಯಾವುದೇ ಒಂದು ನಾಟಕದರೂ ಕೂಡ ನನಗೆ ಭಾಳ ಹೇಳ್ತಾರೆ. ಅದು ಆದಷ್ಟು ಖುಷಿಯಿಂದ ಪಾತ್ರ ಮಾಡೋದು ನನಗೆ ಇಲ್ಲಿ ಯಾವಾಗ ಕರ್ತವ್ಯ ನಮ್ಮದು. ಯಾವುದೇ ಆಗಿರಲಿ ಏನೇ ಆಗಿರಲಿ. ಅದರಲ್ಲೂ ಈ ಭಟ್ಕಳ ತಾಲೂಕಿನಲ್ಲಿ ಇರುವಂಥ ಯಾವುದು ವಿಶ್ವ ಶಕ್ತಿ ಮಂದಿರದಲ್ಲಿ ನಾವು ಇದೇ ಫಸ್ಟ್ ಟೈಮ್ ಪಾತ್ರ ಮಾಡ್ತಿರೋದು. ಈ ಪಾತ್ರದಲ್ಲಿ ಯಾವುದೇ ಒಂದು ಕಳಂಕ ಬರದೆ ಚಲೋ ರೀತಿಯ ಪಾತ್ರ ಮಾಡಬೇಕು ಅಂತೇಳಿ ನಾವು ಮಾಡ್ಕೊಂಡು ಬಂದಾಗಿದೆ. ನಿಮ್ಮ ಸಪೋರ್ಟ್ ನಮ್ಗೆ ಪೂರ್ತಿ ಸಿಕ್ಬಿಟ್ರೆ ಇವತ್ತು ನಾಟಕ ಸಕ್ಸಸ್ ಆಗೋದೊಂದು ಗ್ಯಾರಂಟಿನೇ, ಅದ್ರ ಬಗ್ಗೆ ಮಾತಿಲ್ಲ. ಮುಂದೆ ಇದೇ ರೀತಿ ನಾವು ಇಲ್ಲಿ ನಮ್ಮ ಪಾತ್ರದಲ್ಲಿ ಯಾವುದೇ ಒಂದು ತೊಂದರೆ ತಾಪತ್ರೆ ಬರದೆ ಚಲೋ ರೀತಿಯಿಂದ ನಾಟಕ ಮಾಡಿಕೊಡ್ತೀವಿ ಅಂತ ಗ್ಯಾರಂಟಿ ಇದೆ ನಮಗೆ. ಮುಂದಿನ ದಿನಗಳನ್ನು ಕೂಡ ನೀವು ನಮಗೆ ಆದಷ್ಟು ಸಹಕಾರ ಕೊಟ್ಟರೆ ನಾವು ಇದಕ್ಕಿಂತ ಜಾಸ್ತಿ ಮಟ್ಟದಲ್ಲೂ ನಾವು ಹೋಗಿ ಪಾತ್ರ ಮಾಡುವಂಥ ನಮಗೊಂದು ಅವಕಾಶ ಸಿಗ್ತದೆ ಅಂತ ಹೇಳಿ ನಾನು ಮಾತನಾಡ್ತೀನಿ. ನಾಗರಾಜ್ ಶೇಟ್ ಅಂತ. ಈಗಾಗಲೇ ನಾವು ಬೊಬ್ರು ಲಿಂಗೇಶ್ವರ ಒಂದು ಗೆಳೆಯರ ಬಳಗ ಕುಮಟಾ ಇವರ ಒಂದು ಎಲ್ಲ ಒಂದು ಏನು ಕಲಾವಿದರನ್ನು ಭೇಟಿಯಾಗೋಕೆ ಬಂದಾಗ ನಿಮ್ಮ ಹೆಸರು ಏನಂದ್ರಿ? ವೆಂಕಟೇಶ್ ನಾಯ್ಕ ಅವ್ರನ್ನ ಕೂಡ ಭೇಟಿಯಾಗಿದ್ವಿ. ಅವರ ಒಂದು ಅನಿಸಿಕೆಯನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತಾರೆ. ನೀವಾಗಲೇ ಯಾವ ಕಡೆ ನಾಟಕವನ್ನು ಮಾಡಿದ್ದೀರಿ ಅದರ ಅನುಭವವನ್ನು ತಾವು ಹಂಚಿಕೊಳ್ಳಿ ಸ್ವಲ್ಪ. ಸುಮಾರು ಅಂಕೋಲ, ಕಾರವಾರ, ಕುಮಟಾ ಸುಮಾರು ನಾಟಕಗಳು ಮಾಡ್ತೇವೆ. ಕರೆಗಳು ಬರ್ತಾ ಇರ್ತೇವೆ.
ಹಾಗೆ ನಮಗೂ ನಾಟಕ ಮಾಡೋದಂದ್ರೆ ಭಾಳ ಖುಷಿ. ಈ ಜನರಿಗೆ ಮನೋರಂಜನೆ ಕೊಡೋದಂದ್ರೆ ನಮಗೊಂಥರ ಖುಷಿ. ಅವ್ರ ಚಪ್ಪಾಳೆ, ಅವ್ರ ಸೀಟಿ ಇಂಥ ಹೊಡೆದ್ಬಿಟ್ರೆ ನಮ್ಗೆ ಅದಷ್ಟು ಖುಷಿ ಅಂದರೆ ಅದಕ್ಕಿಂತ ಖುಷಿ ಮತ್ತು ಯಾವುದೂ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಎಲ್ಲೇ ಕರೆದ್ರೂ ಕೂಡ ನಾವು ಏನು ಬರೋದಿಲ್ಲ ಅನ್ನೋ ಮಾತಿಲ್ಲ. ಹಾಂ ನಾನು ಬರ್ತೇನೆ ಮಾಡ್ತೇನೆ ಅನ್ನೋದು ನಮ್ಗೆ ಖುಷಿ. ಅದಕ್ಕೋಸ್ಕರ ವಿಶ್ವಶಕ್ತಿ ದೇವಸ್ಥಾನ ಹತ್ರ ನಾಟಕ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಆಯ್ತು ನಾನು ಬರ್ತೇನೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಅದಕ್ಕೆ ಈ ನಾಟಕನ ಆದಷ್ಟು ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ. ಈಗ ನಾಗರಾಜ್ ಶೆಟ್ ಅಂತ ಈಗಾಗಲೇ ನಮ್ಮ ಜೊತೆ ಕೃಷ್ಣ ಪಟಗಾರ ಅವರು ಕಲಾವಿದರು ಇದ್ದಾರೆ. ಅವರ ಅನುಭವವನ್ನು ಮುಂದೆ ಇಷ್ಟು ದಿನ ಒಂದು ನಾಟಕದಲ್ಲಿ ಸಕ್ರಿಯವಾಗಿ ನಡೆಸ್ಕೊಂಬಂಥ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ. ನಿಮ್ಮ ಅನುಭವವನ್ನು ನಮ್ಮ ಯೂಟ್ಯೂಬ್ ವಾಹಿನಿಯ ಮುಖಾಂತರ ಸ್ವಲ್ಪ ಹಂಚ್ಕೊಳ್ಳೋಕ್ಕೆ ನಾವು ಹೇಳ್ತಾ ಇದ್ದೇವೆ. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತ. ಈಗಾಗಲೇ ನಮ್ಮ ಹರಿಶ್ಚಂದ್ರ ನಾಯ್ಕರು ನಾಯಾವಾಗ ಅವರಿಗೆ ರಂಗಭೂಮಿ ಕಲಾವಿದರು ಅಂತಲೇ ಕರಿತೀನಿ. ಅಂತಹ ಒಂದು ಹಿರಿಯ ಕಲಾವಿದರು ಹಾಗೂ ಕೃಷ್ಣಣ್ಣ ಅಂತ ಅವರೆಲ್ಲ ಹಿರಿಯ ಕಲಾವಿದರನ್ನು ಒಗ್ಗೂಡಿಕೆಯಲ್ಲಿ ನಾವೊಂದು ತಂಡನ ರಚನೆ ಮಾಡಿದ್ವಿ. ಅದಕ್ಕೆ ನಮ್ಗೆ ಸಾಥಾಗಿ ನಮ್ಮ ವಿನಾಯಕ್ ಅಣ್ಣ ಹಾಗೂ ನಮ್ಮ ವೆಂಕಟೇಶ್ ಅಣ್ಣ ಅವರು ಸಹ ಸಾಥ್ ನೀಡ್ತಿದ್ದಾರೆ. ಇವರು ಸಹ ಅತ್ಯುತ್ತಮ ಹಾಸ್ಯ ಕಲಾವಿದರು ನಮ್ಮ ಒಂದು ತಂಡಕ್ಕೆ ಸೇರಿಕೊಂಡಿದ್ದು ನಮ್ಮ ಭಾಗ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತಂಡ ಇನ್ನೂ ಹೆಚ್ಚಿನ ಒಂದು ಪ್ರದರ್ಶನವನ್ನು ಕಾಣಿಸ್ಲಿಕ್ಕೆ ಬಯಸ್ತೇವೆ. ಮತ್ತು ಜನರಿಗೆ ಆದಷ್ಟು ಮನರಂಜನೆ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಇನ್ನೂ ಹೆಚ್ಚಿನ ಅವಕಾಶಗಳು ಬರಲಿ. ಆ ದೇವರು, ಶಿವಶಕ್ತಿ ದೇವರು ನಮಗೆ ಆ ಭಾಗ್ಯವನ್ನು ಕೊಡಲಿ ಅಂತ ಆಶಿಸ್ತೇನೆ. ಹಾಗೆಯೇ ನಮ್ಮ ಈ ತಂಡ ಒಂದು ಒಗ್ಗಟ್ಟಿನ ತಂಡ, ಯಾವುದೇ ರೀತಿ ಭೇದ ಭಾವವಿಲ್ಲದೆ ಒಳ್ಳೆಯ ತಂಡವನ್ನು ರಚನೆಗೊಂಡು ಎಲ್ಲ ಪಾತ್ರದಲ್ಲೂ ಒಂದು ಉತ್ತಮ ಭಾವನೆಯನ್ನು ತುಂಬಿ ಪ್ರದರ್ಶನವನ್ನು ನೀಡಲಿಕ್ಕೆ ಸಿದ್ಧರಿದ್ದೇವೆ. ಈಗಾಗಲೇ ಈ ಭಟ್ಕಳ ಭಾಗಕ್ಕೆ ಬಂದಿದ್ದೇವೆ, ಸಿರಾಲಿ ಭಟ್ಕಳ ಭಾಗಕ್ಕೆ. ಇವತ್ತು ಸಹ ಒಂದು ನಾಟಕ ಇದೆ, ಮಾಂಗಲ್ಯ ನುಂಗಿದ ಮಾಂಗಲ್ಯ ನಾಟಕ. ಆ ನಾಟಕವನ್ನು ನಾವು ಕೆಲವೇ ಕ್ಷಣಗಳಲ್ಲಿ ಪ್ರದರ್ಶನಗೊಳ್ಳಲಿದ್ದೇವೆ. ವಿಶ್ವನಾಯ್ಕಲ್ಲ, ಈಗಾಗಲೇ ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಇವರು ಬಬ್ರುಲಿಂಗೇಶ್ವರ ಕುಮಟಾ ಇವರ ಒಂದು ಮೇರು ಕಲಾವಿದರಾದಂತಹ ವಿಶ್ವನಾಯ್ಕ ಅವರು ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಯ ಮುಖಾಂತರ ತಮ್ಮ ಒಂದು ಅನಿಸಿಕೆಯನ್ನು, ಇಷ್ಟು ದಿನದ ಒಂದು ನಾಟಕ ಮಾಡಿದಂಥ ಅನಿಸಿಕೆಯನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದಾರೆ. ಹಂಚ್ಕೊಳ್ಳಿ ಸ್ವಲ್ಪ ನಿಮ್ಮ ಮುಂದೆ ಈ ದಿನದಿಂದ ಯಾವ ರೀತಿ ನಡ್ಸ್ಕೊಂಡು ಬಂದಿದ್ದೀರಿ ನಾಟಕವನ್ನು, ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಇದನ್ನು ಹಂಚಿಕೊಳ್ಳಿ ಅಂತ ಹೇಳ್ಬೋದು. ಅವಕಾಶಕ್ಕಾಗಿ ಮೊದಲು ತಮಗೆ ಧನ್ಯವಾದ ಹೇಳ್ತಾ, ನೀವು ಹೇಳಿದಾಗೆ ಕಲಾವಿದರಿಗೆ ಕೊರತೆ ಇಲ್ಲ, ಕಲೆಗೂ ಕೊರತೆ ಇಲ್ಲ, ಕಲಾವಿದರಿಗೂ ಕೊರತೆ ಇಲ್ಲ. ಯಾಕೆಂದರೆ ಉತ್ತರ ಕನ್ನಡ ಜಿಲ್ಲೆ ಅನ್ನೋದು ಕಲಾವಿದರ ತವರೂರು ಅಂತ. ಯಾಕೆಂದರೆ ನಮ್ಮ ಊರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕಲಾವಿದರಿದ್ದಾರೆ. ಹಾಗೆ ಈಗ ನಮ್ಮ ತಂಡ ವಿಶೇಷವಾದದ್ದು ಯಾಕೆಂದರೆ ಪ್ರತಿಯೊಬ್ಬರು ಅನುಭವಿ ಕಲಾವಿದರೇ. ಈ ನಮ್ಮೊಟ್ಟಿಗೆ ಶಶಿಧರ್ ಪಡ್ಕರ್ ಅಂತ ಇದ್ದಾರೆ, ಅವರು ಲೇಖಕರು ಕೂಡ. ಈಗಾಗಲೇ 6 ನಾಟಕಗಳನ್ನು ರಚಿಸಿದ್ದಾರೆ ಮತ್ತು 7ನೇದು ತಯಾರಿಯಲ್ಲಿದ್ದಾರೆ. ನಮ್ಮ ಪ್ರತಿಯೊಬ್ಬರು ಯಾರೂ ಅನನುಭವಿಗಳಿಲ್ಲ. ಹಾಗೆ ಇಂಥದ್ದೊಂದು ಚಂದ ತಂಡ ಮಾಡಿಕೊಂಡು ಈ ವರ್ಷ ಪ್ರಥಮ ಪ್ರಯತ್ನ ಅಂತ ಬಬ್ರುಲಿಂಗೇಶ್ವರ ಗೆಳೆಯರ ಬಳಗ ದೇವಗುಂಡಿ ಕುಮಟಾ ಈ ಹೆಸರಿನೊಂದಿಗೆ ವಿಶ್ವಶಕ್ತಿ ದೇವಸ್ಥಾನ ಶಿರಾಲಿ ಭಟ್ಕಳಕ್ಕೆ ಬಂದಿದ್ದೇವೆ. ಇವತ್ತು ನಮ್ಮದು ಈ ವರ್ಷದ ಪ್ರಥಮ ಪ್ರಯೋಗ. ತಮ್ಮೆಲ್ಲರ ಆಶೀರ್ವಾದದಿಂದ ಈ ನಾಟಕ ಯಶಸ್ವಿಯಾಗಲಿ ಅಂತೇಳಿ ತಮ್ಮಲ್ಲಿ ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಕೃಷ್ಣ ಪಟಗಾರ್ ಅವರು ಫೋನ್ ಮಾಡಿ ಈ ಡೇಟಿಗೆ ಒಂದು ನಾಟಕ ಉಂಟು ಭಟ್ಕಳ ಶಿರಾಲಿ ಅಂತ ಹೇಳಿದ್ರು. ಅಡ್ಡಿಲ್ಲ ಅಂದು ತುಂಬುರದಿಂದ ನಾವು ಒಪ್ಕೊಂಡಿದ್ದೇವೆ. ಆ ದೇವರ ಆಶೀರ್ವಾದದಿಂದ ಈ ಜಾಗದಲ್ಲಿ ನಮ್ಮ ನಾಟಕ ಯಶಸ್ವಿಯಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ನನ್ನ ಮಾತನ್ನು ಪಟಗಾರ ಅಂತ. ಈಗಾಗಲೇ ಅವರು ಅನಿಸಿಕೆಯನ್ನು ಹಂಚ್ಕೊಳ್ತಾ ಇದ್ದಾರೆ. ನಾನು ನಾಗರಾಜ್ ಶೆಟ್ ಅಂತ ಬಬ್ರುಲಿಂಗೇಶ್ವರ ದೇವಸ್ಥಾನ ಅಂತ ಒಂದು ಗೆಳೆಯರ ಬಳಗ ಹೊಂದಿದ್ರಿಂದ ಒಂದು ಕಲಾವಿದರಾಗಿದ್ದಾರೆ. ನಿಮ್ಮ ಅನುಭವವನ್ನು ಸ್ವಲ್ಪ ಹಂಚಿಕೊಳ್ಳಿ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಮೊದಲನೇ ಬಾರಿಗೆ ನಾವು ಭಟ್ಕಳದಲ್ಲಿ, ಅದು ವಿಶ್ವಶಕ್ತಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಾಟಕ ಮಾಡ್ತಿದ್ದೀವಿ. ಅದರಲ್ಲೂ ತುಂಬ ಖುಷಿ ಅಂದರೆ ಎಲ್ಲ ನಮ್ಮ ಆತ್ಮೀಯ ಗೆಳೆಯರ ಜೊತೆ ನಾಟಕ ಮಾಡ್ತಿದ್ವಿ. ನಮ್ಮ ಕೃಷ್ಣಣ್ಣ ಇರ್ಬೋದು, ನಮ್ಮ ದೇವಗುಂಡಿ ನಿರ್ದೇಶಕರು 45 ವರ್ಷದಿಂದ ನಾಟಕ ಮಾಡ್ತಿದ್ದಾರೆ. ತುಂಬ ಖುಷಿ. ವಿಶ್ವನಾಯ್ಕ ಕಳಿವುಕೊಡಿ, ನಮ್ಮ ರಮಕಾಂತ್ ನಾಯ್ಕ ಅವರು, ನಮ್ಮ ರಾಜೇಶ್ ಪಟಗಾರ್, ನಮ್ಮ ಹರಿಶ್ಚಂದ್ರ ನಾಯ್ಕ ಎಚ್ಚರ ಅಂತ ಕರಿತೀವಿ. ಹಾಗೆ ನಮ್ಮ ವೆಂಕಟೇಶ್ ಗೌಡ, ನಮ್ಮ ಕೃಷ್ಣಣ್ಣ ಮಾಸೂರು, ಹಾಗೆ ನಮ್ಮ ಆತ್ಮೀಯ ಕಲಾವಿದರು ವಿನಾಯಕ್ ನಾಯ್ಕ, ಅಂಕೋಲಾಗ ವೆಂಕಟೇಶ್ ಗೌಡ, ಎಲ್ಲರ ಜೊತೆ ನಾಟಕ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ದೇವರ ಆಶೀರ್ವಾದದಿಂದ ನಾಟಕ ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ ನಂಬಿಕೆ ನಮಗಿದೆ. ದೇವರ ಆಶೀರ್ವಾದ ಸದಾ ನಮ್ಮಂಥ ಚಿಕ್ಕ ಕಲಾವಿದರ ಮೇಲೆ ಸದಾ ಇರಲಿ ಅಂತ ಅಷ್ಟೇ ನಾ ಕೇಳ್ತೀನಿ. ಅವರು ಕೃಷ್ಣ ಪಡ್ಕರು ಯಾವುದೇ ಒಂದು ತಾಸಿನಲ್ಲಿ ಯಾವುದೇ ಒಂದು ಪಾಠ ಕೊಟ್ಟರು ಚೆನ್ನಾಗಿ ಮಾಡಿ ಒಂದೇ ದಿನದಲ್ಲಿ ಮಾಡಿ ಮುಗಿಸುವಂಥ ಕಲಾವಿದರು. ಅವ್ರ ಸಾಹಿತ್ಯದಲ್ಲಿ ನಾವು ಪಾಠ ನಮ್ಗೆ ಕೊಟ್ಟಾರಂದರೆ ಭಾರಿ ಧನ್ಯವಾದಗಳು. ಯಾಕೆ ಕೇಳಿದ್ರೆ ಅವರು ಯಾವುದೇ ನೀನು ತಪ್ಪು ಮಾಡು ಅಂದರೆ ಮಾಡೋರೆಯ. ಒಂದು ದಿನದಲ್ಲಿ ನೀವು ಯಾವುದೇ ಒಂದು ಪಾಠ ಕೊಟ್ಟರು ಕೃಷ್ಣ ಪಡ್ಕರ್ ಅವರು ಮಾಡಿ ತೀರ್ಸೋರೆಯ. ಅಂಥ ಕಲಾವಿದ್ರ ಸದ್ಯ ನಾವು ಮಾಡ್ತಂದರೆ ನಮ್ಮ ಧನ್ಯವಾದಗಳು. ಆದರೆ ಹಿರಿಯ ಕಲಾವಿದರೆಲ್ಲ ರಸಿಗೆ ಇರಿಸಲಾಗಿ ನಮಗೂ ಧನ್ಯವಾದಗಳು. ಅವರ ಆಶೀರ್ವಾದದಿಂದ
ದೇವರ ಅನುಗ್ರಹದಿಂದ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ನಾವು ಚೆನ್ನಾಗಿ ನಾಟಕ ಮಾಡಿ ಸಕ್ಸಸ್ ಆಗಬೇಕು. ನೆಕ್ಸ್ಟ್ ನಮ್ಗೆ ಇದೇ ಪಾಯಿಂಟ್ ಇದನ್ನು ನಾಟಕ ಕೊಡಬೇಕು ಅಂದರೆ ನಾವು ನಿಮ್ಮ ಹತ್ರ ಬೇಡ್ಕೊಳ್ತೀವಿ.